ನಮಸ್ಕಾರ ರೀ ಎಲ್ಲರಿಗೂ. ಇಷ್ಟಕ್ಕೊಂದು ಜನ ಯಾಕೆ ನಿಂತಾರಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ. KA35 ವಿಜಯನಗರ ಡಿಸ್ಟಿಕ್ ಅಗ್ರಿಬೊಮ್ಮನಹಳ್ಳಿ ತಾಲೂಕು. ಅಗ್ರಿಬೊಮ್ಮನಹಳ್ಳಿ ಡಿಪೋ ಬಸ್ಗಳೆಲ್ಲ ಇವು 8:30 ಯಾವ್ಯಾವ ಎಡ್ರಮಳ್ಳಿ ಬಸ್ ಬರ್ತಾವೋ ಆ ಬಸ್ಗಳೆಲ್ಲ ಸ್ಟಾಪ್ ಮಾಡಿದ್ರು. ಯಾಕಪ್ಪ ಅಂದ್ರ ಎಡ್ರಮಳ್ಳಿ ಸ್ಟೂಡೆಂಟ್ಸ್ ಬಸ್ಸಿಗೆ ಹಚ್ಕೊಂಡಿದ್ರು. ಯಾಕಂದ್ರ ಮೊದ್ಲೇ ಬಸ್ ರೆಶ್ ಆಗಿತ್ತು. ಹಂಗಾಗಿ ನಮ್ಮನ್ನು ಹಚ್ಕೋರಿ ಅನ್ನಕತ್ತಿದ್ರು. ಆದ್ರೆ ಬಸ್ ಮೊದ್ಲೇ ರೆಶ್ ಆಗಿತ್ತು. ಹಂಗಾಗಿ ಬೇರೆ ಬಸ್ ಬರೋವರೆಗೂ ನಾವು ಯಾವ ಬಸ್ ಬಿಡಂಗಿಲ್ಲ ಅಂತಂದು ಅವರೆಲ್ಲ ಸ್ಟ್ರೈಕ್ ಮಾಡಕ. ಇವತ್ತೊಂದು ದಿನದ ಸಮಸ್ಯೆ ಅಲ್ಲ, ಈ ಸಮಸ್ಯೆ ದಿನ ಇದ್ದೇ ಇರುತ್ತೆ. ಹಾಗಾಗಿ ಅವರು ಇವತ್ತೆಲ್ಲ ಸ್ಟ್ರೈಕ್ ಮಾಡಿದ್ರು. ಅಲ್ಲಿ ಈಗ ಪೊಲೀಸರು ಕೂಡ ಬಂದಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಾದ್ಮೇಲೆ ಅವರು ಬಸ್ ಬಿಟ್ರಿ. ಡಿಪೋಕ್ಕೆ ಹೋಗಿ ನೀವು ಲೆಟ್ರ್ ಕೊಡ್ರಿ ಅಂದ್ರೆ ಎಷ್ಟೇ ಲೆಟ್ರ್ ಕೊಟ್ಟರು 1 ದಿನ 2 ದಿನ ಅಷ್ಟೇ ಬಸ್ ಬಿಡೋದು. ಆದರೆ ಡೈಲಿ ಯಾರು ಬಸ್ ಬಿಡ್ತಾರೆ? ಬಂದರೂ ಕೂಡ ಅವ್ರು ಟೈಮ್ ಸರಿ ಬರಂಗಿಲ್ಲ ಅಂತಂದು ಅವರೆಲ್ಲ ಸ್ಟ್ರೈಕ್ ಮಾಡಕತ್ತಿದ್ರು. ಡಿಪೋ ಮ್ಯಾನೇಜರಿಗೆ ಕೇಳೋದ ಏನಪ್ಪ ಅಂದ್ರೆ ಅಗ್ರಿಬೊಮ್ಮನಹಳ್ಳಿ ಸೈಡು ಹಳ್ಳಿ ಕಡೆ ಇರೋ ಬಸ್ಗಳೆಲ್ಲ ಆದಷ್ಟು ಬಸ್ ಭಾಳ ಬಿಡ್ರಿ. ಯಾಕಂದ್ರೆ ಸ್ಟೂಡೆಂಟ್ಸ್ ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಿರ್ತಾರ. ಹಂಗಾಗಿ ಭಾಳ ಬಸ್ ಬಿಡ್ರಿ ಅಂತ ಕೇಳ್ತಿ. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಸ್ ಎಲ್ಲ ಡೋರಿಗೆ ಸೈಡ್ ನಿಂತ್ಕೊಂಡು ಹೊಂಟಾರೆ. ಎಷ್ಟು ರೆಶ್ ಆಗೈತಂತ ಬಸ್. ನಮ್ಮ ಹಳ್ಳಿ ಸೈಡ್ ಇದ ಪ್ರಾಬ್ಲಮ್ ನೋಡ್ರಿ. ಕರೆಕ್ಟ್ ಟೈಮಿಗೆ ಬಸ್ ಬಿಡಲ್ಲ, ಬಂದರೂ ಬಸ್ ಹೋಗಂಗಿಲ್ಲ. ಹಂಗೆ ಬಸ್ ಬಂದಿದ್ವೆಲ್ಲ ಫುಲ್ ರೆಶ್ ಆಗಿರ್ತಾವ. ಅದಕ್ಕೆ ಇವತ್ತೆಲ್ಲರೂ ಸೇರಿ ಸ್ಟ್ರೈಕ್ ಮಾಡಕತ್ತಿದ್ರು. ಅಂತೂ ಇಂತೂ ಎಲ್ಲ ಸ್ಟೂಡೆಂಟ್ಸ್ನ ಹತ್ಸ್ಕೊಂಡು ಬಸ್ ಎಲ್ಲವನ್ನು ಬಿಟ್ರಿ.